ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ಬ್ಲಾಗಲ್ಲಿ ಊರಿಗೆ ಹೊಟ್ಟಿದ್ದೀವಿ, ಅದ್ರ ಬ್ಲಾಗ್ ಇದಾಗಿರುತ್ತೆ. ಬನ್ನಿ ಆಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೇ ಇವಾಗ ಗಾಡಿನ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ. ಸರಿ, ಆಟೋ ಸ್ವಲ್ಪ ವಾಶ್ ಮಾಡ್ಕೊಂಬಿಟ್ಟು ಊರಿಗೆ ಓಡೋಣ ಅಂತ ಹೇಳ್ಬಿಟ್ಟು ಆಟೋ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ. ನನ್ನ ತಮ್ಮ ಬಂದಿದ್ದ. ಸರಿ, ಅವನ್ನೆಲ್ಲ ವಾಶ್ ಮಾಡ್ತೀನಿ, ನೀರೆಲ್ಲ ತಂದು ಹಾಕು ಅಂದ. ಅವನಿಗೆ ನೀರೆಲ್ಲ ತಂದು ಹಾಕಿಕೊಟ್ಟೆ, ವಾಶ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡ. ಅಷ್ಟರೊಳಗಡೆ ನಾನು ಸ್ವಲ್ಪ ಬ್ಲೌಸಸ್ ಉಗ್ಸಾಕೋದಿತ್ತು ಅಂತ ಹೇಳ್ಬಿಟ್ಟು ಒಂದು 2 ಬ್ಲೌಸ್ನ ಉಗ್ಸಾಕೋಕ್ಕೆ ಕೊಟ್ಟಿದ್ರು. 2 ಬ್ಲೌಸ್ ಹಾಕಿದೆ. ಇನ್ನು ಇದು 2 ಬ್ಲೌಸ್ ಕೂಡ ಬ್ಯಾಲೆನ್ಸ್ ಇತ್ತು. ಎಲ್ಲ ಉಗ್ಸಾಕಿ ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಇವಾಗ ಊರಿಗೆ ಓಡ್ತಾ ಇದ್ವಿ. ಸ್ವಲ್ಪ ಗಾಡಿ ಬೆಳೆ ರಿಪೇರಿ ಆಗೋಯ್ತು. ಸರಿ, ಅದನ್ನು ಕೂಡ ರಿಪೇರಿ ಮಾಡಿಸ್ಕೊಂಡು ನನ್ನ ತಮ್ಮನ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಇವಾಗ ಓಡ್ತಾ ಇದ್ದೀವಿ. ನೀನು ಆಡೋ ಬಾಗುತ್ತ ನಾವೇನು ಮಾಡೋಕ್ಕಾಗುತ್ತೆ. ಇನ್ನು ಹೋಗೋ ರೋಡಲ್ಲೇ ಸ್ವಲ್ಪ ಗ್ಯಾಸ್ ಕೂಡ ಹಾಕಿಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಗ್ಯಾಸ್ನ ಕೂಡ ಹಾಕಿಸ್ಕೊಂಡು ಇವಾಗ ಹೊರಡ್ತಾ ಇದ್ವಿ. ಬಗ್ಲುಗುಂಟೆಗೆ ಹೋಗ್ಬಿಟ್ಟು ಅಲ್ಲಿಂದ ಅಮ್ಮ ಅವ್ರನ್ನ ಕರ್ಕೊಂಡು ಹೋಗಬೇಕು. ಗ್ಯಾಸ್ ಹಾಕಿಸ್ಕೊಂಡು ಕೂಡ ಓಡ್ತಾ ಇದ್ವಿ. ಇನ್ನು ಬಗ್ಲುಗುಂಟೆಗೆ ಬಂದಿದ್ದಾಯಿತು. ಬಂದಮೇಲೆ ಸ್ವಲ್ಪ ಲಗೇಜ್ ಎಲ್ಲ ತೆಗಿತಿತ್ತು ನಮ್ಮಮ್ಮ. ಅದನ್ನೆಲ್ಲ ಗಾಡಿಗೆಲ್ಲ ತುಂಬಿಕೊಂಡು ಇವಾಗ ರೆಡಿಯಾಗಿ ಕೂತಿದ್ದೀವಿ. ಇವಾಗ ಓಡಬೇಕು. ಕರೆಕ್ಟಾಗಿ ಐತೆ ಇರೋದ್ರಲ್ಲಿ. ಆರಾಮಾಗಿ ಡ್ಯೂಟಿ ಮುಗಿಸ್ಕೊಂಡೆ ಗೊತ್ತಾಯ್ತು. ನಿಂಗೆ ಯಾರು ಹೇಳಿದ್ದು ಇಷ್ಟು ಬೇಗ ಬಾ ಅಂತ? ಕುಂತಿರನ್ನು ಇನ್ನು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಓಟಿದ್ದಾಯಿತು. ಹೋದ್ಮೇಲೆ ನಮ್ಮ ಹುಡುಗರು ಕೂಡ ನಮ್ಮ ಅತ್ತೆ ಅವ್ರ ಮನೇಲಿದ್ದರು. ಸರಿ, ಅವ್ರನ್ನ ಕೂಡ ಕರ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅವರು ಕೂಡ ಮಾತಾಡಿಸ್ತಾಯಿದ್ರು. ಹುಡುಗರು ಕೂಡ ಅಲ್ಲೇ ಇದ್ದರು. ಹುಡುಗರನ್ನ ಕೂಡ ಕರ್ಕೊಂಡು ಇವಾಗ ಓಡ್ತಾ ಇದ್ವಿ. ಕಾಫಿ ಮಾಡಿಕೊಟ್ಟಿದ್ರು. ಕಾಫಿ ಟೀನ ಕುಡ್ಕೊಂಡು ಇವಾಗ ಓಟಿದ್ದೀವಿ, ಹೋಗೋಣ ಅಂತ ಹೇಳ್ಬಿಟ್ಟು ಊರಿಗೆ. ಅಂತೂ ಇಂತೂ ನಾವು ಊರಿಗೆ ಬಂದು ರೀಚ್ ಆಗೋ ಅಷ್ಟಕ್ಕೆ ರಾತ್ರಿ 8 ಗಂಟೆ ಆಯಿತು. ಆವಾಗ ಕೆಲಸ ಕೂಡ ಎಲ್ಲ ಸ್ಟಾರ್ಟ್ ಮಾಡ್ಕೊತಾ ಇದ್ವಿ. ನಮ್ಮಮ್ಮ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಲಗೇಜ್ ಎಲ್ಲ ತೊಗೊಂಡೋಗಿ ಮನೇಲಿ ಇಟ್ಟು ಲಗೇಜ್ ಎಲ್ಲ ಇಟ್ಟು ನಮ್ಮಮ್ಮ ಇನ್ನು ಧೂಳು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದು 2 ಅವರ್ ಬೇಕು ಧೂಳು ಕೊಡ್ವಿ ಕ್ಲೀನ್ ಮಾಡೋದಕ್ಕೆ. ಮೊನ್ನೆ ಯುಗಾದಿಗೆ ಹೋಗಿ ಎಲ್ಲ ಕ್ಲೀನ್ ಮಾಡಿದ್ರಂತೆ ಆಲ್ಮೋಸ್ಟ್ ಮನೆಯೆಲ್ಲ. ಇವಾಗ ಸ್ವಲ್ಪ ಮೇಲೆ ಧೂಳನ್ನ ಕೊಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲ ಧೂಳು ಕೊಡ್ವಿ, ಕಸ ಗುಡಿಸ್ಕೊಂಡ್ಬಿಟ್ಟು ನೆಲ ಒರೆಸೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ರು. ಹಾಯ್, ಯಾರು ತಂದಿರೋದು? ತಟ್ಟೆ ಸ್ಟ್ಯಾಂಡ ಸಮಿ ನೀನು ಹೇಳಿದ್ದು? ಬೀಳ್ತಿ ಅದು ಎತ್ತಕ್ಕಲ್ಲ, ಆಗಲ್ಲ. ಬೆಂಗಳೂರಿಂದ ಊರಿಗೆ ಬಂದಿದ್ದೀವಿ. ಊರಿಗೆ ಬಂದ ಮೇಲೆ ಇನ್ನೂ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬಂದೀವಲ್ಲ, ಅದೆಲ್ಲ ಜೋಡಿಸ್ಕೊತಾ ಇದ್ದೀವಿ ಇವಾಗ ಸ್ವಲ್ಪ. ಗೊತ್ತಾಯ್ತಾ ನೀರು? ಹಾಂ, ನಿಂದೆ ತಾನೇ ಶರ್ಟ್ ಅದು? ಅದೇನು ಮೀಟ್ರ್ ಅದು? ಓ, ಮೀಟ್ರಲ್ಲಿ ಹಾಕೋರ ಹಿಂಗೆ? ನಾವು ಯೂಸೇ ಮಾಡಲ್ವಲ್ಲ. ಕಾಂಕ್ರೀಟ್ ಎಲ್ಲ ಅಪ್ಪ ಹಾಕಿರೋದು ಇದು. ಮೀಟ್ರ್ ಮೇಲೆ ಹಚ್ಚಿರೋದು ಅದು. ಬತ್ತಾಯಿಲ್ಲ ಕಣಪ್ಪ ನೀರು. ಅಪ್ಪ, ಹ್ಞೂ, ಆನ್ ಮಾಡಿದಾಗ ಗುಂಡ ಬತ್ತಾಯಿಲ್ಲ ನೀರು. ಇನ್ನು ನಮ್ಮಮ್ಮ ಎಲ್ಲ ಮನೆ ಕ್ಲೀನ್ ಎಲ್ಲ ಮಾಡ್ಕೋತಾಯಿತ್ತು. ಅಷ್ಟರೊಳಗಡೆ ನಾವು ಕೂಡ ಕುಡಿಯೋ ನೀರೆಲ್ಲ ತೊಗೊಂಬಂದ್ಬಿಡೋಣ ಅಂತಂದ್ಬಿಟ್ಟು ಇದು ಫಿಲ್ಟ್ರ್ ನೀರು. ಆ ಕಾಯಿನ್ ಹಾಕ್ಬಿಟ್ಟು ನೀರು ತೊಗೋತಾರಲ್ಲ ಆ ರೀತಿಯಾಗಿ ಫಿಲ್ಟ್ರ್ ನೀರು ಕೂಡ ನಮ್ಮ ಮನೆ ಹತ್ರನೇ ನಿಯರ್ ಬೈಲೇ ಇತ್ತು. ಸರಿ, ಫಿಲ್ಟ್ರ್ ನೀರು ತೊಗೊಂಡೋಗಿ ಇಟ್ಬಿಡೋಣ. ಇನ್ನು ಮನೆ ಹತ್ರನೇ ನೀರು ಬರುತ್ತೆ ಪಾತ್ರೆ ವಾಶ್ ಮಾಡಲಿಕ್ಕೆ ಎಲ್ಲದಕ್ಕೂ. ಆ ನೀರನ್ನ ಇಟ್ಕೊಂಡ್ಬಿಟ್ಟು ಫಿಲ್ಟ್ರ್ ನೀರು ಇಟ್ಕೊಂಡು ಹೋಗೋಣ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ನೀರು ಇಟ್ಕೊಂಡು ಹೋಗೋಕ್ಕಂತ ಬಂದಿದ್ದೀವಿ. ಫಿಲ್ಟ್ರ್ ನೀರು ಇಟ್ಕೊಂಡು ಹೋಗ್ಬಿಟ್ಟು ಇಟ್ಬಿಟ್ಟು ಅಷ್ಟರಲ್ಲಿ ಅಮ್ಮ ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿರ್ತಾರೆ. ಅಷ್ಟನ್ನು ನೆಲ ಒರೆಸೋದಕ್ಕೆ ಸರಿ ಹೋಗುತ್ತೆ. ಫಸ್ಟ್ ಕುಡಿಯೋದಕ್ಕೆ ನೀರು ಬೇಕಲ್ಲ ಅಂತ ಫಸ್ಟ್ ನೀರು ಇಟ್ಕೊಳೋದಕ್ಕೆ ಬಂದಿದ್ದೀವಿ.
ನಾನು ಹತ್ತು ಮೇಲೆ ಇಲ್ಲ ಇನ್ನು ಸ್ವಲ್ಪ ರಾಗಿ ಹಸಿಟ್ಟು ಕೂಡ ಮಾಡಿಸ್ಕೋಬೇಕಾಗಿತ್ತು. ಇವಾಗಲೇ ಮಾಡಿಸ್ಕೊಂಬಿಡೋಣ. ಇನ್ನು ಸಂಡೇ ಇಲ್ಲಾಂದರೆ ಮಂಡೇ ಬೆಳಗ್ಗೆ ನಾವು ರಿಟರ್ನ್ ಊರಿಗೆ ಬರೋರಿದ್ವಿ. ಮತ್ತು ಅವಾಗ ಹೋಗಿ ರಾಗಿ ಹಸಿಟ್ಟು ಮಾಡಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಾಗಿನೂ ಸಹ ಮಿಲ್ಗಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೀವಿ ಇವಾಗ. ನನಗೂ ಸ್ವಲ್ಪ ರಾಗಿ ಹಸಿಟ್ಟು ಬೇಕಾಗಿತ್ತು. ಅದರಿಂದ ಅಮ್ಮ ನನಗೂ ಇಬ್ಬರಿಗೂ ಮಾಡಿಸ್ಕೊಂಬಿಡೋಣ, ಇಲ್ಲೇ ಮಾಡಿಸ್ಕೊಂಡು ಹೋಗ್ಬಿಡೋಣ. ನನಗೆ ರಾಗಿ ಹಸಿಟ್ಟೆಲ್ಲ ಮಾಡ್ಸೋಕ್ಕೆ ಬರೋದಿಲ್ಲ, ಅದರಿಂದ ಅಮ್ಮನೇ ಪ್ರತಿ ಸತಿನೂ ಮಾಡಿಸ್ಕೊಡ್ತಾರೆ. ಈ ರಾಗಿ ಹಸಿಟ್ಟೆ ಮಾಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದೀವಿ ನನ್ನ ತಮ್ಮಂದಿರ ಜೊತೆ. ಇಲ್ಲೇ ರಾಗಿ ಕೂಡ ಮಾಡಿಸ್ಬಿಟ್ಟು ಹಾಕೋಬೇಕಾಗಿತ್ತು. ಸರಿ ರಾಗಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಫಸ್ಟ್ ರಾಗಿನ ಮಾಡಿಸಿ ಆಮೇಲೆ ಹಸಿಟ್ಟು ಮಾಡಿಸ್ಕೊತಾ ಇದ್ದೀವಿ. ಇಬ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಮನೆಗೆ ಕೂಡ 2 ದಿನ ಇರ್ತೀವಲ್ಲ ಅಲ್ಲಿಗೂ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿಸ್ಕೊಂಡ್ವಿ ರಾಗಿ ಹಸಿಟ್ಟನ್ನ. ಅದ್ರ ಜೊತೆ ಸ್ವಲ್ಪ ರಾಗಿ ಜೊತೆ ಅಕ್ಕಿ ಗೋಧಿ ಎಲ್ಲ ಮಿಕ್ಸ್ ಮಾಡಿ ರಾಗಿ ಹಸಿಟ್ಟನ್ನ ಮಾಡಿಸ್ಕೊಂಡಿದ್ವಿ. ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮಾಡಬೇಕಾದ್ರೆ ಅಂತ ಹೇಳ್ಬಿಟ್ಟು ರಾಗಿ ಅಕ್ಕಿ ಗೋಧಿ ಮತ್ತು ಮೆಂತ್ಯನೂ ಕೂಡ ಹಾಕಿ ಮಿಕ್ಸ್ ಮಾಡಿಬಿಟ್ಟು ರಾಗಿ ಹಸಿಟ್ಟನ್ನ ಮಾಡಿಸ್ಕೊಂಡಿದ್ವಿ. ಇವಾಗ ಮಿಷಿನಲ್ಲಿ ಕ್ಲೀನ್ ಎಲ್ಲ ಆಗಿದೆ. 1 ಬ್ಯಾಚ್ ಕೂಡ ರಾಗಿ ಹಸಿಟ್ಟು ಹಾಕಿದ್ದಾಯಿತು. ಇದು ನೆಕ್ಸ್ಟ್ ಬ್ಯಾಚ್ ಹಾಕಿಸ್ಕೊತಾ ಇದ್ವಿ. 2 ಬ್ಯಾಚ್ಗಳಲ್ಲಿ ರಾಗಿ ಹಸಿಟ್ಟನ್ನ ಹಾಕಿಸ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಬೇಗನೆ ಹಾಕಿಸ್ಕೊತಾ ಇದ್ವಿ. ಇನ್ನು ಮನೇಲಿ ಕೂಡ ತುಂಬಾ ಕೆಲಸ ಇತ್ತು. ಬೇಗ ಹಾಕ್ಸ್ಕೊಂಬರ್ರಿ ಅಂತ ಹೇಳಿದ್ರಮ್ಮ. ಸರಿ ಹಾಕಿಸ್ಕೊಂಡು ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ ರಾಗಿ ಹಸಿಟ್ಟನ್ನ. ರಾಗಿ ಹಸಿಟ್ಟೆಲ್ಲ ಹಾಕಿಸ್ಕೊಂಡು ಮನೆಗೆಲ್ಲ ಹೋದ್ಮೇಲೆ ಇದನ್ನು ಮುಚ್ಚಿ ಕಟ್ಟಿ ಕೂಡ ಇಡಬಾರ್ದು, ಬೇಗ ಹುಳ ಆಗಿಬಿಡುತ್ತೆ. ನೋಡಿ ಈ ರೀತಿಯಾಗಿ ಕಟ್ಟಿಟ್ಟಿರ್ತೀವಲ್ಲ, ಮನೆಗೆ ಹೋದ ತಕ್ಷಣ ಇದನ್ನು ಬಿಚ್ಚಿಬಿಟ್ಟು ಸ್ವಲ್ಪ ಗಾಳಿ ಆಡಲಿಕ್ಕೆ ಇಡಬೇಕು. ಇಲ್ಲಾಂದರೆ ಬೇಗ ಬೂಸ್ಟ್ ಬಂದ್ಬಿಡೋದು, ಇಲ್ಲಾಂದರೆ ಹುಳ ಆಗೋದೆಲ್ಲ ಆಗುತ್ತೆ. ಇವಾಗ ನಾವು ತೊಗೊಂಡೋಗಿ ಇಟ್ಬಿಟ್ಟು ಓಪನ್ ಮಾಡಿ ಇಡ್ತೀವಿ. ಗಂಟು ಕಟ್ಟಿರೋದು ಏನು ಕಟ್ಟಿರ್ತೀವಿ ಬಾಯಿನ ಅದನ್ನು ಓಪನ್ ಮಾಡಿ ಇಡ್ತೀವಿ ಒಂದಿನ. ಆಮೇಲೆ ಅದು ಆರ್ಕೊಂಡ್ಮೇಲೆ ಕ್ಲೋಸ್ ಮಾಡಿ ಇಟ್ಕೊತೀವಿ. ಹೋಗೋ ದಿವಸ ಚೀಲ ಕಟ್ಕೊಂಡು ತೊಗೊಂಡೋಗೋಣ ಅಂತ ಅಂದ್ಕೊಂಡು ಮನೆಗೆ ತೊಗೊಂಡ್ವಿ. ಮನೆಗೆ ಬಂದ ತಕ್ಷಣ ಇನ್ನು ಅಮ್ಮ ಎಲ್ಲ ಮನೆ ಕ್ಲೀನ್ ಮಾಡ್ತೀನಿ ಅಂತ ಇಟ್ಕೊಂಡು ನನಗೆ ಅಡುಗೆ ಮಾಡ್ಲಿಕ್ಕೆ ಹೇಳಿದ್ರು. ಬರಬೇಕಾದ್ರೆ ನಾವು ಸಾಂಬಾರನ್ನ ಮಾಡ್ಕೊಂಡು ತೊಗೊಂಬಂದಿದ್ವಿ. ಅನ್ನಕ್ಕೆ ಇಟ್ಟಿದ್ದೀನಿ. ಇವಾಗ ಒಂದು ಕಡೆ ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಸಾಂಬಾರು ಕೂಡ ಬಿಸಿ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಸ್ವಲ್ಪ ಅನ್ನ ಸಾಂಬಾರು ಮಾಡ್ಕೊಂಡು ನೀಟಾಗಿ ಒರೆಸ್ತಾ ಇದೆಯಲ್ವಾ ಅಂತ ಮಾಸ್ಕ್ ಎಲ್ಲ ಹಾಕೊಂಡು ಒರೆಸ್ತಾ ಇದೆಯಲ್ಲ. ಇನ್ನು ಬೆಂಗಳೂರಿಂದ ಬರಬೇಕಾದ್ರೇ 1 ಲೀಟ್ರ್ ಹಾಲು 1 ಲೀಟ್ರ್ ಮೊಸರನ್ನ ತೊಗೊಬಂದಿದ್ವಿ. ಸರಿ ಅದನ್ನು ಕೂಡ ಎಲ್ಲ ತೆಗೆದು ವಾಶ್ ಮಾಡಿ ಇಟ್ಕೊಂಬಿಡೋಣ ಅಂತ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ಹಾಲನ್ನ ಕೂಡ ಕಾಯಿಸ್ಕೊಂಬಿಡ್ಬೇಕು. ಬೆಳಗ್ಗೆ ಪೂಜೆಗೆ ನಮಗೆ ಮೊಸರು ಬೇಕಾಗಿತ್ತು. ಇವಾಗ ಕೂಡ ನೈಟ್ಗೆ ತಿನ್ನಲಿಕ್ಕೆ ಮೊಸರಾಗುತ್ತೆ. ಹಾಲಿದೆಯಲ್ಲ ಅದನ್ನು ಕಾಯಿಸ್ಬಿಟ್ಟು ಕೆಂಪಳ ಕಾಯಿಸ್ಬಿಟ್ಟು ಎಪ್ಪಾಕಿದ್ರೆ ಅದು ಕೂಡ ಮೊಸರು ತುಂಬಾ ಚೆನ್ನಾಗಿ ಬರುತ್ತೆ. ಅಲ್ಲಿ ಬೆಳಗ್ಗೆನೇ ನಾವು ದೇವಸ್ಥಾನಕ್ಕೆ ತೊಗೊಂಡೋಗ್ಬೇಕಲ್ಲ, ಅದಕ್ಕೆ 1 ಲೀಟ್ರ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹಾಲನ್ನ ಕೂಡ ಕಾಯಿಸ್ಲಿಕ್ಕೆ ಇವಾಗೆಲ್ಲ ಪಾತ್ರೆಗೆ ಹಾಕ್ಕೊಂಡು ಹಾಲನ್ನ ಕೂಡ ಕಾಯಿಸ್ಕೊಳಕ್ಕೆ ಇಡ್ತಾಯಿದ್ದೀನಿ. ಒಂದು ಕಡೆ ಅನ್ನ ಕೂಡ ಇಟ್ಟಿದ್ದೆ, ಇನ್ನೊಂದು ಕಡೆ ಸಾಂಬಾರು ಕೂಡ ಬಿಸಿ ಮಾಡಿಕ್ಕೆ ಇಟ್ಟಿದ್ದಲ್ಲ, ಸಾಂಬಾರು ಕೂಡ ಕಾಯ್ದಿದೆ. ಇವಾಗ ಸಾಂಬಾರನ್ನ ತೆಗೆದ್ಬಿಟ್ಟು ಹಾಲನ್ನ ಕೂಡ ಕಾಯಲಿಕ್ಕೆ ಇಡ್ತಾಯಿದ್ದೀನಿ. ಹಾಲು ಕೂಡ ಸ್ವಲ್ಪ ಕೆಂಪಳ ಕಾಯ್ದಮೇಲೆ ತಣ್ಣಗೆ ಮಾಡಿಬಿಟ್ಟು ಅದಕ್ಕೆ ಎಪ್ಪನ್ನ ಹಾಕೊಂಡ್ಬಿಟ್ರೆ, ಮೊಸರನ್ನ ಹಾಕೊಂಡ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಎಪ್ಪಾಗುತ್ತೆ. ಇವಾಗ ಚೆನ್ನಾಗಿ ಹಾಲನ್ನ ಕುದಿಸ್ತಾ ಇದ್ದೀನಿ. ಅಷ್ಟರೊಳಗಡೆ ನೀರು ಕೂಡ ಇಟ್ಟಿದ್ನಲ್ಲ, ನೀರು ಕೂಡ ಕಾಯ್ದಿತ್ತು. ಅಕ್ಕಿ ಸಹ ತೊಳೆದ್ಬಿಟ್ಟು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಸಹ ತೊಳಿಲಿಕ್ಕೆ ಅಮ್ಮ ತೊಳ್ಕೊಬರ್ತೀನಿ ಅಂತ ಹೇಳಿ ಕೊಟ್ಟಿದ್ದರು. ಅಕ್ಕಿ ಕೂಡ ತೊಳ್ಕೊಬಂದು ಕೊಟ್ಟರು. ಸರಿ ಇವಾಗ ಹಾಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಅಕ್ಕಿನೂ ಸಹ ಹಾಕ್ಕೊತಾ ಇದ್ದೀನಿ ಅನ್ನ ಮಾಡಲಿಕ್ಕೆ. ಇನ್ನು ಅಷ್ಟರೊಳಗಡೆ ಅಮ್ಮವರು ಆಂಟಿ ನೆಲ ಎಲ್ಲ ಒರೆಸ್ಕೊಟ್ರು. ಅಮ್ಮ ಈಚೆಗಡೆ ಬಾಗಿಲಿಗೆಲ್ಲ ಪೂಜೆ ಮಾಡಬೇಕಲ್ಲ ಇವಾಗ ಅಂತ ಹೇಳ್ಬಿಟ್ಟು ಬಾಗಿಲಿಗೆಲ್ಲ ಒರೆಸಿ ಅರ್ಶಿನ ಕುಂಕುಮ ಇಡ್ತಾ ಇದ್ದಾರೆ. ಇನ್ನು ಆಂಟಿ ಬಾಗಿಲು ಸಾರಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಇದನ್ನು ತೊಗೊಬಂದಿದ್ದೆ, ಸಗಣಿ ಸಾರಿಸ್ತೀನಿ ಅಂತ ಹೇಳ್ಬಿಟ್ಟು ಸಗಣಿ ಎತ್ಕೊಬಂದು ಕೊಟ್ಟೆ ನಾನು. ಸರಿ ಸಗಣಿ ಸಾರಿಸೋಣ ಅಂತ ಹೇಳ್ಬಿಟ್ಟು ಬಾಗಿಲಿಗೆಲ್ಲ ಸಗಣಿ ಸಾರಿಸ್ತಾ ಇದ್ದಾರೆ. ಇವಾಗ ಆದಷ್ಟು ವಾಯ್ಸ್ ಓವರ್ ಕೊಡ್ದಲ್ಲೇ ರಾಗಿ ಹಾಕ್ಲಿಕ್ಕೆ ವಿಡಿಯೋನ ಮಾಡ್ತಾಯಿದ್ದೀನಿ. ರಾಗಿ ಹಾಕ್ತೀನಿ, ಸ್ವಲ್ಪ ವಾಯ್ಸ್ ಓವರ್ ಕಡಿಮೆ ಮಾಡಿ ರಾಗಿ ವಿಡಿಯೋ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬಾಗಿಲಿಗೆಲ್ಲ ಈ ರೀತಿ ಸಗಣಿ ನೀರು ಹಾಕೋದ್ರಿಂದ ಹಳೆ ಕಾಲದಲ್ಲಿ ಬಂದು ವೈಬ್ಸ್ ಇರುತ್ತಲ್ಲ ಆ ರೀತಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬಾಗಿಲು ಸಾರಿಸ್ಬಿಟ್ಟು ರಂಗೋಲಿ ಬಿಡೋದು ಇವಾಗೆಲ್ಲ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಯಾಕಂದರೆ ಎಲ್ಲ ಸಿಮೆಂಟ್ ನೆಲಗಳು ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಸಗಣಿ ನೀರು ಹಾಕೋದು ಕಡಿಮೆ. ನಾವು ಇವಾಗ ಸಗಣಿ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಬಾಗಿಲಿಗೆಲ್ಲ ಇಟ್ಟು ಸಗಣಿ ನೀರು ಹಾಕ್ತಾಯಿದ್ದೀವಿ. ಯಾಕೆ ಹೋಗಲ್ ತಾತನ ಹತ್ರ ಕೂಚೋಗು. ಪಟಾಕಿ ಇಲ್ಲ ಕಂದ. ಸೇ ಹಾಯ್ ಹಾಯ್ ಚಟಿ ಚಿಕ್ಕದು. ಗಂಜಲ ಕುಡಿತೈತೆ. ಹೋಗ ತೆಗಿ. 3 ಬಕ್ಸ ಗಂಜಲ ಕುಡಿತ ಕಂದಂಟಿ. ಯಪ್ಪ ಅದಕ್ಕೆ ವಾಪಸ್ ಒಮ್ಮೆ ಕುಡಿತೈತೆ.
ಆಂಟಿ ಸಾರಿಸ್ತಾ ಇದ್ರೆ ಪೂರ್ತಿ ಸರಿ ಹೋಯ್ತದಲ್ಲ, ಯಾವಾಗ ಸಾರಿಸ್ತಾ ಇದ್ರೆ ಅಷ್ಟು ಹುಲ್ಲೆಲ್ಲ ಬೆಳೆಯಲ್ಲ. ಸಾಯಂಕಾಲಕ್ಕೆ ರಾತ್ರಿಗೆ ಮೆಹಂದಿ ವೀಣಮ್ಮ ತಂದೈತಿ ಸತಿ ಹಾಕೋಣಕ್ಕೆ ತಾನೇ ತಂದಿರೋದು. ಹಾಂ, ತಲೆಗೂ ತಂದೈತೆ, ಕೈಗೂ ತಂದೈತೆ, ಯಾರು ಬೇಕಾದ್ರೆ ಹಾಕೋಬೋದು. ಹಾಂ, ಆ ಬ್ಲ್ಯಾಕ್ ಕಲರ್ದು ಏನದು? ಬ್ಲ್ಯಾಕ್ ಕಲರ್ ಒಂದು ಕವರ್ ಕೊಟ್ಟಲ್ಲ, ಏನದು ತಲೆಗೆ ಹಾಕೋಣದು? ನೀವು ಅಮ್ಮನೇ ಇಟ್ಕೊಂಡೈತೆ. ಅದೇ ವಿಡಿಯೋ ಮಾಡೋ ಗ್ಯಾಪಲ್ಲಿ ಅನ್ನ ಕೂಡ ಇಟ್ಟಿದ್ನಲ್ಲ, ಅದನ್ನು ಕೂಡ ಒಂದೊಂದ್ಸತಿ ಬಂದು ನೋಡ್ಕೊತಾ ಇದ್ದೆ, ಅನ್ನ ಆಗಿದೆಯಾ ಇಲ್ಲ ಉಕ್ಕು ಬರ್ತಾ ಇದೆಯಾ, ಹಾಲು ಕೂಡ ಇಟ್ಟಿದ್ನಲ್ಲ, ಬಂದು ಒಂದೊಂದ್ಸತಿ ಹಂಗೆ ಮಿಕ್ಸ್ ಮಾಡಿಕೊಂಡು ನೋಡ್ಕೊತಾ ಇದ್ದೆ. ಇನ್ನೂ ಕೂಡ ಅನ್ನ ಸ್ವಲ್ಪ ಬೇಯಬೇಕಾಗಿತ್ತು. ಸರಿ ನೋಡಿಕೊಂಡು ಮತ್ತೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಹೊರಗಡೆ ಹೋದೆ. ಸ್ವಲ್ಪ ಸಣ್ಣ ಉರಿ ಮಾಡಿಬಿಟ್ಟು ಹೋಗಿರ್ತೀನಲ್ಲ, ಅಷ್ಟೇನು ಉಪ್ಪು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸಣ್ಣ ಉರಿ ಮಾಡಿಬಿಟ್ಟು ಹೋಗಿದ್ದೆ. ತುಂಬ ಚೆನ್ನಾಗಿರುತ್ತೆ ಹಸೆಕಲ್ಲು. ಇದ್ರದ್ದು ನೋಡಿ ಅರಿಯೋದೆಲ್ಲ ಇಲ್ಲಿದೆ. ಇನ್ನು ಇದು ಒಳ್ಕಲ್ಲು, ಮಿಕ್ಸಿ ಯೂಸ್ ಮಾಡಿದಾಗ ಇದರಲ್ಲೇ ಸಾಂಬಾರಿಗೆಲ್ಲ ರುಬ್ಕೋತೀವಿ. ಇದ್ರದ್ದು ಕಲ್ಲು ಸಹ ಇಲ್ಲೇ ಇದೆ, ಇದ್ರದ್ದು ಗೂಟ ಸಹ ಇಲ್ಲೇ ಇದೆ. ಬೇಕಾದಾಗ ರುಬ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ. ದೋಸೆ ಎಲ್ಲ ರುಬ್ತಾ ಇರ್ತೀವಿ ಯಾವಾಗಾದ್ರೂ ಒಂದೊಂದ್ಸತಿ. ಇನ್ನೇನು ಅನ್ನ ಕೂಡ ಬೇಯ್ತಾ ಇದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಬೆಂದಮೇಲೆ ಬಸಿಲಿಕ್ಕೆ ಸರಿ ಹೋಗುತ್ತೆ. ಇನ್ನು ಇನ್ನೊಂದು ಕಡೆ ಹಾಲು ಸಹ ಕಾಯ್ತಾ ಇದೆ. ಬನ್ನಿ, ಆಂಟಿ ಏನೋ ಮಾಡ್ತಾಯಿದ್ದಾರೆ, ನೋಡ್ಕೊಂಬಂದ್ಬಿಡೋಣ ಹಂಗೆ ಹೋಗಿ. ಎಂದಿಗೆ ಕೊಟ್ಬಿಟ್ಟು ಬಂದ್ಬಿಡ ಸರ್, ಹೆಜ್ಜೆ ಜಾಗ ತೂಕ ಐತಿದ್ದು ಅನಿಸ್ತದೆ. ಇನ್ನು ಬಾಗಿಲೆಲ್ಲ ಸಾರಿಸಿದೆಲ್ಲ ಆಗಿದೆ. ಇವಾಗ ರಂಗೋಲಿ ಸಹ ಬಿಡಬೇಕು. ಆಂಟಿ ಚಾಪೆ ಕೊಟ್ಬಿಟ್ಟು ಬಂದು ರಂಗೋಲಿ ಬಿಡ್ತೇವೆ. ಬಾರಂಟಿ ಬೇಗ. ಯಾವ ರಂಗೋಲಿ ಬಿಡ್ತೀಯಾ? ಹಾಂ, ನಾವೆಲ್ಲ ಚುಕ್ಕಿ ರಂಗೋಲಿ, ನಂಗೆ ಎಳೆ ರಂಗೋಲಿ ಒಂದು ಬಿಡ್ಸೋಕೆ ಬರೋಲ್ಲ. ಹಾಂ, ಈಗ ಎರಡೆಳೆ ಹೆಂಗೆ ಬರುತ್ತೆ? ನಮ್ಗೆ ಹಿಂಗೆ ಬಿಡ್ಸೋಕ್ಕೆ ಬರೋಲ್ಲ ಕಣಂಟಿ. ಎರಡೆಳೆ ಚುಕ್ಕಿದಾದರೆ ಚುಕ್ಕಿ ಇಟ್ಬಿಟ್ಟು ಎಳಿತೀವಿ, ಒಂದೆಳೆ ಬರುತ್ತೆ, ಎರಡೆಳೆ ಬರೋಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಅದಕ್ಕೆ ನೆಲಕ್ಕೆ ಟಚ್ ಮಾಡಬೇಕಾ? ಎರಡೆಳೆ ಬರೋದೇ ಇಲ್ಲ ನನಗೆ. ಮಧ್ಯದಲ್ಲಿ ಒಂದು ಡಾಟ್ ಇಟ್ಬಿಟ್ಟು ಒಂದು ಸರ್ಕಲ್ ಹಾಕ್ಬಿಡು, ಅದೊಂದೇ ಬರೋದು ನಮಗೆ. ನಮಗೆ ಬರೋದೊಂದೇ ಡಾಟ್ ಇಟ್ಬಿಟ್ಟು ಒಂದು ಸರ್ಕಲ್ ಹಾಕೋದು. ಹ್ಞೂ, ಸಾಕು. ಹಾಂ, ಚೆನ್ನಾಯ್ತು, ಸಾಕು. ಸಾಕು ಅಷ್ಟು.
ಹಾಂ ನಿನ್ನೆ ಬಿಡಿಸ್ತು. ಹಾಂ ಹಂಗೆ ಸರ್ಕಲ್ ಥರ ಹಾಕು. ಹಾಂ ಅಷ್ಟೇ. ಎಷ್ಟು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದಲ್ಲ ಹಿಂಗೆ. ಮಾಡ್ತಾ ಮಾಡ್ತಾ ಇನ್ನೂ ದೊಡ್ಡದಾಗ್ತಾ ಹೋಗುತ್ತಲ್ಲ. ಸೂಪರ್. ಇನ್ನು ಆಂಟಿ ಈಚೆ ಎಲ್ಲ ರಂಗೋಲಿ ಬಿಡೋಷ್ಟೊತ್ತಿಗೆ ಅಮ್ಮ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ರು, ದೇವ್ರ ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಆ ಫೋಟೋ ಎಲ್ಲ ಒರೆಸ್ಬಿಟ್ಟು ರೆಡಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ದೇವ್ರ ಸಾಮಾನ ತೊಳ್ಕೊತಾ ಇದ್ದಾರೆ. ಅಷ್ಟರಲ್ಲಿ ಅನ್ನ ಕೂಡ ಬಸ್ತಿದ್ದಾಗಿತ್ತು. ಅನ್ನ ಕೂಡ ಆಗಿತ್ತಲ್ಲ, ಅನ್ನ ಕೂಡ ಬಸ್ತಿ ಒಂದು 2 ನಿಮಿಷ ಅಳ್ಕೊಳ್ಲಿಕ್ಕೆ ಬಿಡ್ತಾಯಿದ್ದೀನಿ ನಾನು. ಅನ್ನ ಕೂಡ ತುಂಬ ದಿಂಡಾಗೆ ಉದ್ರುದ್ರಾಗಿ ಚೆನ್ನಾಗಾಗಿತ್ತು. ಬೆಂಗಳೂರಲ್ಲೆಲ್ಲ ಗ್ಯಾಸಲ್ಲಿ ಅನ್ನ ಮಾಡ್ತಾಯಿದ್ದೀವಿ, ಮಾಡ್ತಾ ಇರ್ತೀವಿ. ಹಳ್ಳಿಗೆ ಬಂದು ಈ ರೀತಿ ಕತ್ಲೆಯಲ್ಲಿ ಅನ್ನ ಮಾಡೋದೇ ಚೆಂದ. ನಾವು ಒಲೆ ಹಚ್ಬಿಟ್ಟು ಮಾಡಬೇಕಾಗಿತ್ತು, ಅಂದರೆ ಟೈಮ್ ಆಲ್ಮೋಸ್ಟ್ 9 ಗಂಟೆ ಮೇಲಾಗ್ಬಿಟ್ಟಿತ್ತು. ಇನ್ನೂ ಕೆಲಸಗಳಿತ್ತಲ್ಲ, ಸರಿ ಒಲೆ ನಾನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಗ್ಯಾಸಲ್ಲೇ ಮಾಡ್ಕೊತೀವಿ. ನಾಲ್ನ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ನಲ್ಲ, ಅದು ಕೂಡ ಸ್ವಲ್ಪ ಕೆಂಪಳ ಕಾಯಬೇಕು. ನಮ್ಮಮ್ಮ ಸ್ವಲ್ಪ ಚೆನ್ನಾಗಿ ಕುದೀಲಿ, ಮೊಸರು ಎಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಾಯಿಸ್ತಿತ್ತು. ಅಮ್ಮ ಊರಲ್ಲಿ ಬೆಂಗಳೂರಲ್ಲಿ ಆ ಮೊಸರನ್ನ ಮಡಿಕೆಲಿ ಎಪ್ಪಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಮಡಿಕೆ ತುಂಬ ದೊಡ್ಡದಿತ್ತು ಅಂತ ಹೇಳ್ಬಿಟ್ಟು ತಪ್ಪಲೆಲ್ಲ ಎಪ್ಪಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹಾಲನ್ನ ಕಾಯಿಸು ಅಂತ ಹೇಳಿ ಕೂರಿಸಿದ್ರು. ಇನ್ನು ನಮ್ಮಮ್ಮ ಹಾಲನ್ನ ಕೆಂಪಳ ಕಾಯಿಸ್ತಲೇ ಮೊಸರು ಎಪ್ಪಾಕಿದ್ರೆ ಬೈದ್ಬಿಡ್ತಾರೆ. ಇನ್ನು ಸ್ವಲ್ಪ ಕೆಂಪಳ ಹಾಲು ಚೆನ್ನಾಗಿ ಕುದೀಲಿ ಅಂತ ಹೇಳ್ಬಿಟ್ಟು ಬಂದು 2-3 ಸತಿ ನೋಡ್ಕೊಂಡೋದ್ರು. ಇನ್ನೂ ಕಾಯಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಕುತ್ಕೊಂಡು ಹೇಳ್ಬಿಟ್ಟು ಹೋದ್ರು ನಮ್ಮಮ್ಮ ನನಗೆ. ಸರಿ ಇಲ್ಲೇ ಕಾಯ್ಕೊಂಡು ಕುತ್ಕೊಂಡು ತಿರುಗಿಸ್ಕೊಂಡು ಚೆನ್ನಾಗಿ ಕೆಂಪಳ ಕಾಯಿಸಿ ಆ ತಣ್ಣಗಾಗಲಿಕ್ಕೆ ಇಟ್ಟೆ. ಅಷ್ಟರೊಳಗಡೆ ಅಮ್ಮ ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ, ನಂದು ಕೂಡ ಅಡುಗೆ ಆಯಿತು ಅಂತ ಹೇಳ್ಬಿಟ್ಟು ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಷ್ಟರಲ್ಲಿ ಅಮ್ಮ ಕೂಡ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ, ಎಲ್ಲ ರೆಡಿಯಾಗಿ ರೆಡಿ ಮಾಡಿಕೊಂಡು ದೇವರಿಗೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಅದ್ರದ್ದು ಸಹ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಯಾಕಪ್ಪ ಕವರ್ ತೆಗ್ದೆ? ಸಿಡ್ಡಿ ಹಾಕೊಂಡು ನೋಡೋದೆಲ್ಲ ಊಟಕ್ಕೆಲ್ಲ ರೆಡಿ ಆಗೈತೆ. ಊಟ ಕುತ್ಕೋತಾರ ಅದು ಇದು ಅಮ್ಮ ಪೂಜೆ ಮಾಡ್ತಾಯಿದ್ರು. ಅಷ್ಟರೊಳಗಡೆ ನಾನು ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಾಗೆ ಕೂತ್ಕೊಂಡೆ. ಊಟಕ್ಕೆಲ್ಲ ರೆಡಿ ಮಾಡಿ ತಂದಿಟ್ಟೆ. ಅಡುಗೆ ಕೂಡ ನೋಡಿದ್ರೆ ಅನ್ನ ಮಾಡಿಬಿಟ್ಟು ಸಾಂಬಾರು ತಂದಿದ್ವಿ, ಪುಳಿಯೋಗರೆ ಗೊಜ್ಜಿತ್ತು ಅಂತ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನೈಟ್ ಮಲ್ಕೊಳೋ ಟೈಮ್ ಆಯಿತು, ಮಲಗಿದ್ದೀವಿ. ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.